Praise the Lord. Hi students, welcome back to Namma Gurugulu YouTube channel. Dear students, this is the third video on multiple choice questions, and this video we shall solve the multiple choice questions on the chapter A Pair of Linear Equations. Okay na? Ready idira? Fine. ಸ್ಟೂಡೆಂಟ್ಸ್, ನಮ್ಮ ಫಸ್ಟ್ ಕ್ವೆಶ್ಚನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೆರಡು ಮೂರು ಬೇಸಿಕ್ ಐಟಮ್ಸ್ ನೋಡಿಕೊಂಡು ನಾವು ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟ್ ಒನ್ ಏನು ಅಂತಂದರೆ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಯೂಶಲಿ ಯಾವ ಥರ ಇರುತ್ತೆ ಅಂದರೆ, ಯು ಕ್ಯಾನ್ ಸಿ ಇಯರ್, ನೀವು ಆಲ್ರೆಡಿ ನೋಡಿದ್ದೀರಿ, a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ನೆನ್ಪಿಟ್ಕೊಳ್ಳಿ, ದೀಸ್ ಬೋತ್ ಆರ್ ಲೀನಿಯರ್ ಇಕ್ವೇಷನ್ಸ್. ವಾಟ್ ಯು ಮೀನ್ ಬೈ ಲೀನಿಯರ್ ಇಕ್ವೇಷನ್ಸ್? ಪವರ್ ಆಫ್ ಇನ್ ಟೂ ವೇರಿಯಬಲ್ಸ್. ಓಕೆ, ಸೊ ವೇರಿಯಬಲ್ ಎಕ್ಸು, ಇನ್ನೊಂದು ಇಲ್ಲಿ ವೇರಿಯಬಲ್ ವೈ. ಓಕೆ, ಆ್ಯಂಡ್ ಲೀನಿಯರ್ ಯಾಕೆ ಅಂತಂದರೆ, ಈ ಒಂದು ಈಕ್ವೇಷನ್ಗೆ ಗ್ರಾಫ್ ಬರೆಯೋದಾದರೆ ಯು ವಿಲ್ ಗೆಟ್ ಅ ಸ್ಟ್ರೈಟ್ ಲೈನ್. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಅ ಲೀನಿಯರ್ ಇಕ್ವೇಷನ್. ಓಕೆ, ನಾವು ವೆರಿ ಮೋಸ್ಟ್ ಇಂಪಾರ್ಟೆಂಟ್ 3 ಕಾನ್ಸೆಪ್ಟ್ಸ್ ನಮಗಿಲ್ಲಿ ಬೇಕಿರಬೇಕು. ಏನಂತಂದರೆ, ಗಿವನ್ ದೀಸ್ 2 ಲೈನ್ಸ್, ಈಗ ಈ ಎರಡು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸು ಪ್ಯಾರಲಲ್ ಯಾವಾಗ ಆಗುತ್ತೆ? You should know the condition for the two equations to be parallel. You know parallel. So if the lines are parallel, then the angle between them is what? 0 degrees or 180 degrees anta tagolbodu. Okay, now, and you should also know that if the lines are parallel, then their solution is inconsistent. Set of lines are inconsistent anta kariteve. Okay, now remember, parallel lines condition is a1 by a2 coefficients of x, y's and z's, the constant terms. Okay, so a1 by a2 will be equal to b1 by b2, but that will not be equal to c1 by c2. Please ನೆನ್ಪಿಟ್ಕೊಳ್ಳಿ, 1 mark questions, ತುಂಬ questions ಈ question ಈ ಒಂದು ಕಾನ್ಸೆಪ್ಟ್ ಮೇಲೆ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಫಾರ್ ಪ್ಯಾರಲಲ್ ಲೈನ್ಸ್ ದೇರ್ ಆರ್ ನೋ ಸೊಲ್ಯೂಷನ್ಸ್. ಸೊ ಈ ಎರಡು ಪ್ಯಾರಲಲ್ ಲೈನ್ಸ್ ಕೊಟ್ಟ ಅಂದರೆ, ಓಕೆ, ಯು ಡೋಂಟ್ ಹ್ಯಾವ್ ಸೊಲ್ಯೂಷನ್ಸ್ ಫಾರ್ parallel lines. So please keep it in mind. For parallel lines, condition is this. ಕೆಲವು ಟೈಮ್ ಡೈರೆಕ್ಟಾಗಿ ಕಂಡೀಷನ್ ಕೇಳ್ತಾನೆ, ಅಥವಾ ಕೆಲವು ಟೈಮು ಪ್ಯಾರಲಲ್ ಲೈನ್ಸ್ಗೆ ಕಂಡೀಷನ್ ಏನು ಅಂತ ಕೇಳ್ಬೋದು, ಅಥವಾ ಕಂಡೀಷನ್ ಕೊಟ್ಟು ಪ್ಯಾರಲಲ್ ಲೈನ್ಸ್ ಯಾವುದು ಅಂತ ಕೇಳ್ಬೋದು, ಅಥವಾ ಪ್ಯಾರಲಲ್ ಲೈನ್ಸ್ಗೆ ಕಂಡೀಷನ್ ಕೊಟ್ಟು ಸೊಲ್ಯೂಷನ್ ಎಷ್ಟು ಅಂತ ಕೇಳ್ಬೋದು. ಪ್ಲೀಸ್ ರಿಮೆಂಬರ್, ಪ್ಯಾರಲಲ್ ಲೈನ್ಸ್ಗೆ ಸೊಲ್ಯೂಷನ್ಸ್ ಇರೋದಿಲ್ಲ. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ 2 ಲೈನ್ಸ್ ಇಂಟರ್ಸೆಕ್ಟ್ ಅಂದರೆ ಎಲ್ಲೋ ಒಂದು ಕಡೆ ಮೀಟ್ ಆಗುವಂಥದ್ದು, ಇಂಟರ್ಸೆಕ್ಟ್ ಆರ್ ಮೀಟ್ ಅಂತ ಹೇಳ್ಬೋದು. ಸೊ ಫಾರ್ ದಿಸ್, ಓಕೆ, ಯಾವ ಸೆಟ್ ಆಫ್ ಈಕ್ವೇಷನ್ಸ್ಗೆ ಸೊಲ್ಯೂಷನ್ಸ್ ಸಿಗುತ್ತೋ ಅದನ್ನು ನಾವು ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ಸ್ ಅಂತೀವಿ. ಸಿನ್ಸ್ ದೇರ್ ಆರ್ ನೋ ಸೊಲ್ಯೂಷನ್ ಫಾರ್ ಸೆಟ್ ಆಫ್ ಪ್ಯಾರಲಲ್ ಲೈನ್ಸ್, ವಿ ಕಾಲ್ ದ ಸೆಟ್ ಆಫ್ ಈಕ್ವೇಷನ್ಸ್ ಆರ್ ಇನ್ಕನ್ಸಿಸ್ಟೆಂಟ್. ಗೊತ್ತಾಗ್ತಿದೆಯಾ ಪ್ರಿಯಾ? ಓಕೆ, ಸೊ ನಾವು ಹೌ ಮೆನಿ ಸೊಲ್ಯೂಷನ್ಸ್ ಡಸ್ ಎನ್ ಇಂಟರ್ಸೆಕ್ಟಿಂಗ್ ಲೈನ್ ಹ್ಯಾವ್? ನಾವು ಗ್ರಾಫಿಕಲ್ ಮೆಥಡಲ್ಲಿ ಆಲ್ರೆಡಿ ನೋಡಿದ್ದೀವಿ. ಇಂಟರ್ಸೆಕ್ಟಿಂಗ್ ಲೈನಲ್ಲಿ ಇರೋದೇ ಒಂದೇ ಒಂದು ಸೊಲ್ಯೂಷನ್. ಯು ಕ್ಯಾನ್ ಕಾಲ್ ಇಟ್ ಆ್ಯಸ್ ಯೂನಿಕ್ ಸೊಲ್ಯೂಷನ್ ಅಂತ ಬರೀಬೋದು, ಆರ್ ಒನ್ ಸೊಲ್ಯೂಷನ್. ಓಕೆ, ಅದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಾಗ ನಾವು ಕಂಡುಹಿಡಿಬೋದು. ಆ್ಯಂಡ್ ಆಲ್ಸೋ ರಿಮೆಂಬರ್, ದ ಕಂಡೀಷನ್ ಫಾರ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇಸ್ ದಿಸ್: a1 by a2 ಅಂದರೆ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ರೇಷಿಯೋ ದಟ್ ವಿಲ್ ನಾಟ್ ಬಿ ಈಕ್ವಲ್ ಟು b1 by b2. ಇದೇ ಇಲ್ಲಿ 3 ಕಂಡೀಷನಲ್ಲಿ ದಿಸ್ ಇಸ್ ದ ಕಂಡೀಷನ್ ವೇರ್ a1 by a2 ವಿಲ್ ನೆವರ್ ಬಿ ಈಕ್ವಲ್ ಟು b1 by b2. ಓಕೆ, ಇನ್ ಕೇಸ್ ಅದು ಈಕ್ವಲ್ ಇದ್ದರೆ ಥರ್ಡ್ಸ್ ಕಂಡೀಷನ್ ನೋಡೋಕೆ ಹೋಗ್ತೀವಿ, ಅದೇ ಈಕ್ವಲ್ ಇಲ್ಲ ಅಂತಂದರೆ ದಟ್ ಮೀನ್ಸ್ ದ ಸೆಟ್ ಆಫ್ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್. ಗೊತ್ತಾಗ್ತಿದೆಯಾ? ಸೊ ಇಂಟರ್ಸೆಕ್ಟಿಂಗ್ ಲೈನ್ ಇದ್ದರೆ ಕಂಡೀಷನ್ ಇಸ್ a1 by a2 ನಾಟ್ ಈಕ್ವಲ್ ಟು b1 by b2, ಆ್ಯಂಡ್ ನಂಬರ್ ಆಫ್ ಸೊಲ್ಯೂಷನ್ ಇಸ್ ಓನ್ಲಿ 1, ದಟ್ ಈಸ್ ಯೂನಿಕ್ ಸೊಲ್ಯೂಷನ್. ಗೊತ್ತಾಗ್ತಿದೆಯಾ ಮೋಹನ? ಫೈನ್. ಸೊ ಗೋಯಿಂಗ್ ಟು ದ ಲಾಸ್ಟ್ ಕಂಡೀಷನ್, ಕೋಇನ್ಸಿಡೆಂಟ್ ಲೈನ್ಸ್. ಸೊ ಓಕೆ, ನೀವು ಆಲ್ರೆಡಿ ನೋಡಿದಿರಿ, ಕೋಇನ್ಸಿಡೆಂಟ್ ಲೈನ್ಗೂ ಸೊಲ್ಯೂಷನ್ಸ್ ಇರುತ್ತೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ದ ಸೆಟ್ ಆಫ್ ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ಸ್ ಅಂತ. ಓಕೆ, ನೋ ವಾಟ್ ಈಸ್ ದ ಕಂಡೀಷನ್ ಹಿಯರ್? Condition for coincident line is a1 by a2 will be equal to b1 by b2, that is also equal to c1 by c2. ಓಕೆ, 3 ನೀಟಾಗಿ ನೋಡ್ಕೊಳ್ಳಿ. ಓಕೆ, ಇಲ್ಲಿ ಕೋಇನ್ಸಿಡೆಂಟ್ ಲೈನ್ಗೆ ಇಟ್ ವಿಲ್ ಹ್ಯಾವ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಗೊತ್ತಾಗ್ತಿದೆಯಾ? ಸೊ ಕೋಇನ್ಸಿಡೆಂಟ್ ಲೈನ್ ಅಂದರೆ ಎರಡು ಹೆಚ್ಚು ಕಡಿಮೆ ಅನ್ನೋದು ಒಂದು ಲೈನ್ ಸ್ಟಾರ್ಟಾಗಿ ಮತ್ತೆ ಅಲ್ಲಿ ಎಂಡ್ ಆಗುವಂಥ ಕಾರ್ಯಗಳು. ಸೊ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ದೇ ಹ್ಯಾವ್ ಟೋಲ್ಡ್ ಯು ವಾಟ್ ಈಸ್ ಅ ಕೋಇನ್ಸಿಡೆಂಟ್ ಲೈನ್ಸ್. ಸೊ ಜಸ್ಟ್ ಕನ್ಸಿಡರ್ ದ ಕಂಡೀಷನ್ ಏನು ಅಂತ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಒನ್ ಈಸ್ ನಂಬರ್ ಆಫ್ ಸೊಲ್ಯೂಷನ್ಸ್. ಸೊ ಎಷ್ಟಿರುತ್ತೆ ನಂಬರ್ ಆಫ್ ಸೊಲ್ಯೂಷನ್ಸ್? ರಾಹುಲ್, ಹೌ ಮೆನಿ? ಎಸ್, ಯು ಬರಿತೀನಿ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಸೊ ದಿಸ್ ಇಸ್ ದ ನಂಬರ್ ಆಫ್ ಸೊಲ್ಯೂಷನ್ಸ್ ಇನ್ ಕೋಇನ್ಸಿಡೆಂಟ್ ಲೈನ್ಸ್. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ.
ಪಿಕ್ಚರೈಸ್ ಮಾಡ್ಕೊಳ್ಳಿ ಸಿಚುವೇಶನ್ನು. ಇದು ನಿಮ್ಗೆ ಈ ಪಾರ್ಟ್ ಗೊತ್ತಿದ್ರೆ ಆಲ್ಮೋಸ್ಟ್ ನಿಮಗೆ ಈ ಚಾಪ್ಟ್ರಲ್ಲಿ 1 ಮಾರ್ಕ್ ಕ್ವೆಶನ್ನು ಪರ್ಟಿಕ್ಯುಲರ್ಲಿ ಮಲ್ಟಿಪಲ್ ಚಾಯ್ಸ್ ನೀಟಾಗಿ ಸಾಲ್ವ್ ಮಾಡಿಬಿಡ್ಬೋದು. ಓಕೆ ಫೈನ್, ಇಷ್ಟು ಬೇಸಿಕ್ ಸಾಕು. ಲೆಟ್ಸ್ ಡೈರೆಕ್ಟ್ಲಿ ಗೋ ಟು ದಿ ಕ್ವೆಶ್ಚನ್ಸ್. ಫೈನ್, ಸೊ ಲೆಟ್ಸ್ ಸ್ಟಾರ್ಟ್ ದ ಫಸ್ಟ್ ಕ್ವೆಶ್ಚನ್. ಇಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್, 2 ಇಕ್ವೇಷನ್ ಕೊಟ್ಟಿದ್ದಾನೆ, ಕೋಇನ್ಸೈಡ್, ಸೊ ಕಂಡೀಷನ್ ಏನು ಕೊಟ್ಟಿದ್ದಾನೆ, ಕೋಇನ್ಸೈಡ್ ಅಂತ ಹೇಳ್ತಾ ಇದ್ದೀನಿ. ದೆನ್ ದ ವ್ಯಾಲ್ಯೂ ಆಫ್ ಕೆ ಇಸ್, ಕೆ ವ್ಯಾಲ್ಯೂ ಏನು ಅಂತ. ಓಕೆ, ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಕಂಡೀಷನ್ ಬರ್ಕೊಳ್ಳೋಣ. ನಾನು ನಿಮಗೆ ಡೈರೆಕ್ಟಾಗಿ ಸೊಲ್ಯೂಷನ್ ಕೊಡ್ಬೋದು, ಬಟ್ ನಿಮಗೆ ಹೇಗೆ ಬಂತು ಅಂತ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಐ ಸಾಲ್ವ್ ಇಟ್ ಆ್ಯಂಡ್ ಶೋ ಯು. ಸೊ ಕಂಡೀಷನ್ ಫಾರ್ ಕೋಇನ್ಸಿಡೆಂಟ್ ಲೈನ್ ಇಸ್ A1/E2 that is equal to B1/B2 that is equal to C1/C2. Okay na? So this will imply, so I need not write A1 andre enu, coefficient of k x that is 1 and divided by 2. This is equal to B1 is 2 divided by 4 that is equal to C1 andre ನೆನಪಿರಲಿ ಲೆಫ್ಟ್ ಸೈಡಲ್ಲಿ ಇರಬೇಕು. C1 is actually here, bringing to the left hand side -3 ಸಿಗುತ್ತೆ, divided by this will be minus k. Okay na? Therefore now we'll note this is 1/2, this is also 1/2. Therefore ನನಗೇನು ಸಿಗುತ್ತೆ, 1/2 is equal to minus k ಬರುತ್ತೆ. ಓಕೆ, ಸೊ ಮೈನಸ್ ಕ್ಯಾನ್ಸಲ್ ಆದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. therefore k into 1 is k, that is equal to 2 into 3, that is equal to 6. ಗೊತ್ತಾಗ್ತಿದೆಯಾ? ಸೊ ದ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಕೆ ಈಸ್ ಈಕ್ವಲ್ ಟು 6. ಎಲ್ಲಿದೆ ಆಪ್ಷನ್ನು? ಆಪ್ಷನ್ ಬಿ ಅಲ್ಲಿ ಇದೆ. ಸೊ ಕಂಡೀಷನ್ ಒಂದು ಗೊತ್ತಿದ್ದರೆ ಆಟೋಮ್ಯಾಟಿಕ್ಲಿ ನೀವು ಇದನ್ನು ಸಾಲ್ವ್ ಮಾಡ್ಬೋದು. ಸರಿನಾ? ಶಾಲ್ ವಿ ಗೋ ಟು ದ ಸೆಕೆಂಡ್ ಒನ್? ಓಕೆ, ಸೊ ಸೆಕೆಂಡ್ ಕ್ವೆಶ್ಚನ್ ಏನು ಹೇಳುತ್ತೆ, ಹೌ ಮೆನಿ ಸೊಲ್ಯೂಷನ್ಸ್ ಹ್ಯಾವ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಇವೆರಡು ಇಕ್ವೇಷನ್ಸ್ ಕೊಟ್ಟಿದ್ದಾನೆ, ಇದಕ್ಕೆ ಎಷ್ಟು ಪೇರ್ ಆಫ್ ಸೊಲ್ಯೂಷನ್ಸ್ ಸಿಗುತ್ತೆ ಅಂತ ಕೇಳ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಎಷ್ಟು ಪೇರ್ ಆಫ್ ಸೊಲ್ಯೂಷನ್ಸ್ ಸಿಗುತ್ತೆ ಅನ್ನೋದಾದರೆ ಕಂಡೀಷನ್ಸ್ ಏನು ಬರುತ್ತೆ ನೋಡ್ಕೋಬೇಕು. ಓಕೆ, ಫಸ್ಟ್ ಲೆಟ್ ಮಿ ಟ್ರೈ A1/A2. ಸೊ ದಟ್ ಈಸ್ 2 divided by 4, ಕರೆಕ್ಟಾ? ದಿಸ್ ಈಸ್ ಈಕ್ವಲ್ ಟು ಅಂತ ತಗೊಳ್ಳೋಣ. ಐ ಕ್ಯಾನ್ ಟೇಕ್ 3 divided by 6. ಓಕೆ, ದಟ್ ಈಸ್ ಈಕ್ವಲ್ ಟು, ಐ ಕ್ಯಾನ್ ಚೆಕ್ ಹಿಯರ್, -9 by ಇಲ್ಲಿ -18. ಓಕೆ, ದಿಸ್ ವಿಲ್ ಇಂಪ್ಲೈ 2 1s are 2 2s are, ಕರೆಕ್ಟಾ? ದಟ್ ಈಸ್ ಸಿಮಿಲರ್ಲಿ 3 1s are 3 2s are. ಸಿಮಿಲರ್ಲಿ ಮೈನಸ್ ಕ್ಯಾನ್ಸಲ್ ಆದರೆ 9 1s are 9 2s are. ಓಕೆ, ದೇರ್ ಫೋರ್ ಇಲ್ಲಿ ಏನು ಸಿಕ್ತು ನಮಗೆ, ವಾಟ್ ಈಸ್ ದ ಕಂಡೀಷನ್ ಐ ಗಾಟ್? ಸೇಮ್ ಕಂಡೀಷನ್ ಹಿಯರ್ A1/A2 is equal to B1/B2 that is equal to C1/C2, ಕರೆಕ್ಟಾ? ಸೊ ಈ ಕಂಡೀಷನ್ ಬಂದ ತಕ್ಷಣ ವಾಟ್ ಐ ಕ್ಯಾನ್ ರೈಟ್, ದ ಗಿವನ್ ಕಂಡೀಷನ್ ಏನು, ದ ಲೈನ್ಸ್ ಆರ್ ಕೋಇನ್ಸಿಡೆಂಟ್. ಗೊತ್ತಾಗ್ತಿದೆಯಾ? ಸೊ ಒನ್ಸ್ ದ ಲೈನ್ಸ್ ಆರ್ ಕೋಇನ್ಸಿಡೆಂಟ್, ನಾವು ಈಗ ಆಲ್ರೆಡಿ ನೋಡಿದಿರಿ ಕೋಇನ್ಸಿಡೆಂಟ್ ಲೈನ್ಸ್ಗೆ ಸೊಲ್ಯೂಷನ್ ಎಷ್ಟಿರುತ್ತೆ, ಬಿಗಿನಿಂಗ್ ಸ್ಟಾರ್ಟ್ ಹೇಳಿದ್ದೀನಿ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇರುತ್ತೆ. ಓಕೆನಾ? ಇದು ನಿಮ್ಮ ಮಾಡೆಲ್ ಕ್ವೆಶ್ಚನ್ ಪೇಪರ್ 1ನಲ್ಲಿದ್ದಂಥ ಪ್ರಶ್ನೆ. ನಾವು ಮೂವಿಂಗ್ ಆನ್ ಟು ದ ಥರ್ಡ್ ಕ್ವೆಶ್ಚನ್. ದ ಪೇರ್ ಆಫ್ ಲೈನ್ಸ್ A1x plus B1y plus C1 is equal to 0, ಅಂದರೆ ಎರಡು ಪೇರ್, ಈಗ ಜನರಲ್ ಇಕ್ವೇಷನ್ಸ್ A2x plus B2y plus C2 is equal to 0 are intersecting lines. Remember, he is telling you that these two lines are intersecting. Then the ratio of their coefficients is, ಅಂದರೆ ಇಂಡೈರೆಕ್ಟ್ಲಿ ಕಂಡೀಷನ್ ಏನು ಅಂತ ಕೇಳ್ತಾ ಇದ್ದಾನೆ. ಸರಿನಾ? ಫೈನ್. ಸೊ 4 ಆಪ್ಷನ್ ಇದೆ. ಸೊ ವಿಚ್ ಈಸ್ ದ ಕಂಡೀಷನ್ ಫಾರ್ ದ ಲೈನ್ಸ್ ಟು ಬಿ ಇಂಟರ್ಸೆಕ್ಟಿಂಗ್? ಸೊ ಇಂಟರ್ಸೆಕ್ಟಿಂಗ್ ಅಂದರೆ ನಮ್ಗೆ ಗೊತ್ತು, ಎರಡು ಲೈನು ದೇ ವಿಲ್ ಹ್ಯಾವ್ ಮೀಟಿಂಗ್ ಎಟ್ ಅ ಪಾಯಿಂಟ್. ಸೊ ಅದಕ್ಕೆ ಸಿಗುವಂಥ ನಮಗೆ ಕಂಡೀಷನ್ನು A1/A2 is equal to B1/B2. ಓಕೆ, ಬಿಗಿನಿಂಗಲ್ಲಿ ಹೇಳಿದ್ದೀನಿ, ಇಂಟರ್ಸೆಕ್ಟಿಂಗ್ ಲೈನ್ಗೆ ಕಂಡೀಷನ್ ಇಸ್ A1/A2 is not equal to A1/A2 not equal to B1/B2. ಈಕ್ವಲ್ ಟು B1/B2 ಆಪ್ಷನ್ ಕೂಡ ಇದೆ, ಬಟ್ ಆ್ಯಕ್ಚುಲಿ ಕರೆಕ್ಟ್ ಆನ್ಸರ್ ಇಸ್ A1/A2 is never equal to B1/B2. ದಿಸ್ ಇಸ್ ದ ಕಂಡೀಷನ್ ಫಾರ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಗೊತ್ತಾಗ್ತಿದೆಯಾ? ಸೊ ಇದು ಸೆಕೆಂಡ್ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಕೇಳಿದ್ದಂಥ ಪ್ರಶ್ನೆ. ಡೈರೆಕ್ಟಾಗಿ ನಿಮಗೇನು ಇಲ್ಲಿ ಕ್ಯಾಲ್ಕುಲೇಷನ್ ಕೂಡ ಇರೋದಿಲ್ಲ, ಯು ಕ್ಯಾನ್ ಡೈರೆಕ್ಟ್ಲಿ ಫೈಂಡ್ ದಿ ವ್ಯಾಲ್ಯೂ ಫಾರ್ ದಟ್. ಓಕೆ, ಫೈನ್. ಸೊ 4ನೇ ಪ್ರಶ್ನೆಗೆ ಹೋಗೋಣ. ದಿಸ್ ಈಸ್ ಅ ವೆರಿ ಸಿಂಪಲ್ ಕ್ವೆಶ್ಚನ್. ಇನ್ ಎನ್ ಈಕ್ವೇಷನ್ x plus y is equal to 7 ಅಂತ ಕೊಟ್ಟಿದ್ದಾನೆ. ಇಫ್ x is equal to 3 ದೆನ್ ದ ವ್ಯಾಲ್ಯೂ ಆಫ್ y is ಅಂತ. ಓಕೆ, ಸೊ ಸಾಲ್ವ್ ಮಾಡೋಣ. ವೆರಿ ಸಿಂಪಲ್. x plus y is equal to 7 ಇದೆ, x ವ್ಯಾಲ್ಯೂ ಕೊಟ್ಟಿದ್ದಾನೆ, ದಟ್ ಮೀನ್ಸ್ 3 plus y is equal to 7. So y is equal to 7 minus 3. Therefore y is equal to 7 minus 3 ಎಷ್ಟಪ್ಪ ಪ್ರಶಾಂತ್?
4. Correct? So here the right option is option B, y is equal to, he is asking me the value of y is equal to 4. ಓಕೆ, ಸೊ ಇದು ಸಿಂಪಲ್ ಆಗೇ ಬರುತ್ತೆ. ನೋಡಿದ ತಕ್ಷಣ ನೀವೇ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ 4 ಕ್ವೆಶನ್ಸ್ ಆಯಿತು. ಲೆಟ್ಸ್ ಗೋ ಟು ದಿ ಕ್ವೆಶನ್ ನಂಬರ್ 5. Moving on to question number 5. If a1x plus b1y plus c1 is equal to 0, a2x plus b2y plus c2 is equal to 0 are a system of two simultaneous equations with condition ಕೊಟ್ಟಿದ್ದಾನೆ. ಏನು ಕಂಡೀಷನ್ ಕೊಟ್ಟಿದ್ದಾನೆ? The given condition is a1 by a2 will be equal to b1 by b2 but that is not equal to c1 by c2 ಅಂತೆ. ಸೊ ಇದು ಈ ಸೆಟ್ ಆಫ್ ಲೈನ್ಸು ಯಾವ ಕಂಡೀಷನ್ಗೆ ಬರುತ್ತೆ? If this condition is valid, then that will imply the lines are parallel. Correct? That will implies parallel lines. So parallel lines ge now parallel ಅಂತ ತಕ್ಷಣ ಗೊತ್ತು ಇನ್ಕನ್ಸಿಸ್ಟೆಂಟ್ ಸೊಲ್ಯೂಷನ್ ಬರುತ್ತೆ. ಕರೆಕ್ಟಾ? ಬಿಕಾಸ್ ಸೆಟ್ ಆಫ್ ಪ್ಯಾರಲಲ್ ಲೈನ್ಸ್ ಆರ್ ಇನ್ಕನ್ಸಿಸ್ಟೆಂಟ್. ಈ ಥರ ಇರುತ್ತೆ, ಅಲ್ಲಿ ಎಲ್ಲಿಗೂ ಮೀಟ್ ಆಗೋದೇ ಇಲ್ಲ. ಸೊ ಇನ್ಕನ್ಸಿಸ್ಟೆಂಟ್ ಆಗೋದ್ರಿಂದ ಇಟ್ ವಿಲ್ ಹ್ಯಾವ್ ಕ್ವೆಶನ್ ಏನು, ದೆನ್ ದ ಸಿಸ್ಟಮ್ ಹ್ಯಾಸ್ ಒನ್ ಸೊಲ್ಯೂಷನ್, ಟೂ ಸೊಲ್ಯೂಷನ್ಸ್, ಇನ್ಫೈನೈಟ್ ಸೊಲ್ಯೂಷನ್ಸ್, ನೋ ಸೊಲ್ಯೂಷನ್ಸ್. ನಾವು ಫಸ್ಟ್ ಹೇಳ್ದಂಗೆ ಇದು ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ಸು, ಇದಕ್ಕೆ ಸೊಲ್ಯೂಷನ್ಸ್ ಇರೋದಿಲ್ಲ. ಓಕೆ, ಫಾರ್ ಪ್ಯಾರಲಲ್ ಲೈನ್ಸ್ ಯು ಕೆನಾಟ್ ಫೈಂಡ್ ದ ಸೊಲ್ಯೂಷನ್ ಫಾರ್ ದ ಸೆಟ್ ಆಫ್ ಈಕ್ವೇಷನ್ಸ್. ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್ನು ಮಿಸ್ ಮಾಡೋ ಚಾನ್ಸೇ ಇರೋದಿಲ್ಲ. ಓಕೆನಾ? ಏನಂದರೆ ನೆನ್ಪಿಟ್ಕೊಳ್ಳಿ ಕಂಡೀಷನ್ನು ಯಾವುದಕ್ಕೆ ಏನಿರುತ್ತೆ ಅಂತ. ಸರಿನಾ? ಫೈನ್. ಸೊ ಲೆಟ್ಸ್ ಗೋ ಟು ದ ಕ್ವೆಶ್ಚನ್ ನಂಬರ್ 6. A pair of linear equations x is equal to 2 and y is equal to 3 graphically represent lines which are, so x is 2, y is 3 parallel ಆಗುತ್ತೋ, coincident ಆಗುತ್ತೋ, perpendicular at 3, 2 and perpendicular at 2, 3. ಓಕೆ, ಸೊ ನೆನ್ಪಿಟ್ಕೋಬೇಕು x is equal to 2 ಅಂತಂದರೆ, ಫೈನ್, ನೆನ್ಪಿಟ್ಕೊಳ್ಳಿ ಡಿ ಸ್ಟೂಡೆಂಟ್ಸ್, ಲೈನ್ x is equal to 2 ಅಂತಂದರೆ ದಟ್ ವಿಲ್ ಬಿ ಅ ಲೈನ್ ಪ್ಯಾರಲಲ್ ಟು y ಆಕ್ಸಿಸ್. ಎಲ್ಲಿರುತ್ತೆ? x equal to 2 ಅನ್ನೋ ಜಾಗದಲ್ಲಿ you will get a line parallel to y axis. Similarly, y is equal to 3 will be a line parallel to x axis. So ನೀವು ತಗೊಂಡ್ರೆ you will get a line parallel to x axis. ಎಲ್ಲಿಗೆ? y is equal to 3. Okay, now you can see here they are perpendicular. ಯಾಕೆಂದರೆ angle between them is 90 degree. So what is the point here? ಇಲ್ಲಿ ಪಾಯಿಂಟ್ ಏನು ಬರುತ್ತೆ ಅಂತಂದರೆ, you can take this point as p which is equal to, ನೋಡಿ, your x is equal to 2 and y is equal to 3. ಗೊತ್ತಾಗ್ತಿದೆ? Therefore these two lines are perpendicular. So I can say this implies perpendicular lines. Perpendicular lines at ಎಲ್ಲಿ? 2, 3. ಇಲ್ಲಿ ಎರಡು ಆಪ್ಷನ್ ಇದೆ, ಒಂದು 3, 2, ಇನ್ನೊಂದು 2, 3. ಸೊ ಡಿ ಇಸ್ ದ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಗೊತ್ತಾಗ್ತಿದೇನಪ್ಪ? ಓಕೆ, ಫೈನ್. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 7. ಇದು ನಿಮ್ಮ ಸೆಪ್ಟೆಂಬರ್ 2020 ಇಯರಲ್ಲಿ ಕೇಳಿರುವಂತಹ ಕ್ವೆಶ್ಚನ್. ಸರಿನಾ? ಸೊ ಕ್ವೆಶ್ಚನ್ ಓದೋಣ. ದ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ಎಕ್ಸ್ ಪ್ಲಸ್ 2y ಮೈನಸ್ 4 ಇಸ್ ಈಕ್ವಲ್ ಟು 0, 2x ಪ್ಲಸ್ 4y ಮೈನಸ್ 12 ಇಸ್ ಈಕ್ವಲ್ ಟು 0 ಆರ್ ಇಂಟರ್ಸೆಕ್ಟಿಂಗ್ ಇರುತ್ತೋ, ಪ್ಯಾರಲಲ್ ಇರುತ್ತೋ, ಕೋಇನ್ಸಿಡೆಂಟ್ ಇರುತ್ತೋ, ಪರ್ಪೆಂಡಿಕ್ಯುಲರ್ ಲೈನ್ಸ್ ಟು ಈಚ್ ಅದರ್, ಪರ್ಪೆಂಡಿಕ್ಯುಲರ್ ಇರುತ್ತೋ ಅಂತ ಚೆಕ್ ಮಾಡಬೇಕು. ಸೊ ಚೆಕ್ ಮಾಡಬೇಕಂದ್ರೆ ಹೇಳಿದಿರಲ್ಲ, ಕಂಡೀಷನ್ ಏನು ಬರುತ್ತೋ ನೋಡೋಣ. ಓಕೆ, ಹಿಯರ್ a1 by a2. a1 ಅಂದರೆ a1 is x here, a2 is 2. ಸೊ ದಿಸ್ is equal to b1. b1 is 2 divided by b2 is 4. So that is equal to b3, c1. c1 is minus 4 divided by c2 is minus 12. Okay, therefore I can write this as 1 divided by 2. It changes in barala. Again 2 ones are 2 twos are. So this is equal to minus and minus gets cancels. 4 ones are, please be very careful, 4 threes are. ಅದರ ಅರ್ಥ ಏನು? 1 by 2 is equal to 1 by 2, but this is not equal to 1 by 3. Okay, so condition ಏನು ಸಿಕ್ತು? Therefore what is the condition? a1 by a2 is equal to b1 by b2. That is not equal to c1 by c2. ಸೊ ಈ ಕಂಡೀಷನ್ನು ಯಾವ ಸೆಟ್ ಆಫ್ ಲೈನ್ಸ್ಗೆ ಸಿಗುತ್ತೆ? ಸೊ ದಟ್ ವಿಲ್ ಇಂಪ್ಲೈಸ್, ನಾವು ಆಲ್ರೆಡಿ ನೋಡಿದ್ದೀರಿ, ದಿಸ್ ಕಂಡೀಷನ್ ಫಾರ್ ದ ಸೆಟ್ ಆಫ್ ಪ್ಯಾರಲಲ್ ಲೈನ್ಸ್. ಕರೆಕ್ಟ್ ಇದೆಯಾ? ಸೊ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಬಿ, ದ ಟೂ ಲೈನ್ಸ್ ಆರ್ ಪ್ಯಾರಲಲ್. ಓಕೆ, ಗೊತ್ತಾಗ್ತಿದೆಯಾ?
ಐಶ್ವರ್ಯ, ಕೀರ್ತಿ ನಿನಗೆ? ಓಕೆ, ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8. ನಾವು ಮೂವಿಂಗ್ ಆನ್ ಟು ಕ್ವೆಶ್ಚನ್ ನಂಬರ್ 8. ಎರಡು ಸೆಟ್ ಆಫ್ ಈಕ್ವೇಷನ್ಸ್, ಅದು ಜನರಲ್ ಈಕ್ವೇಷನ್ಸ್ ಕೊಟ್ಟಿದ್ದಾನೆ. a1x b1y ಪ್ಲಸ್ c1 = 0, a2x ಪ್ಲಸ್ b2y ಪ್ಲಸ್ c2 = 0. ಇಫ್ ಕಂಡೀಷನ್ ಏನಂತ ಅವನೇ ಕೊಟ್ಟಿದ್ದಾನೆ, he has given a1 by a2 is not equal to b1 by b2. ಈ ನಾಟ್ ಈಕ್ವಲ್ ಕೇಸ್ ಬರೋದು ಒಂದೇ ಒಂದು ಕಂಡೀಷನು. ಯಾವಾಗ? ದಿಸ್ ಇಂಪ್ಲೈಸ್ ಫಾರ್ ಯಾವ ಕಂಡೀಷನು? ಇಂಟರ್ಸೆಕ್ಟಿಂಗ್ ಲೈನ್ಸ್. ಕರೆಕ್ಟ್ ಆಗ್ತಿದೆಯಾ? ಫಾರ್ ದಿಸ್ ಮೀನ್ಸ್ the lines are intersecting, so this will imply intersecting lines. Okay, now intersecting lines ಗೆ ಎಷ್ಟು ಸೊಲ್ಯೂಷನ್ ಇರುತ್ತೆ? ನಾವು ಆಲ್ರೆಡಿ ನೋಡಿದಿರಿ. this will have unique solution. ಯೂನಿಕ್ ಅಂದರೆ ಒಂದೇ ಒಂದು ಸೊಲ್ಯೂಷನ್ನು ಅಂತ. ಓಕೆ, ಸೊ ಹಿಯರ್ ದ ರೈಟ್ ಆಪ್ಷನ್ ಇಸ್ ನೋ ಸೊಲ್ಯೂಷನ್, ಒನ್ ಸೊಲ್ಯೂಷನ್, ಟೂ ಸೊಲ್ಯೂಷನ್, ಇನ್ಫೈನೈಟ್ ಸೊಲ್ಯೂಷನಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇಟ್ ವಿಲ್ ಹ್ಯಾವ್ ಒನ್ ಸೊಲ್ಯೂಷನ್ ಅಂತ ಕೇಳ್ಬೋದು, ಅಥವಾ ಯೂನಿಕ್ ಸೊಲ್ಯೂಷನ್ ಅಂತ. ಒನ್ ಸೊಲ್ಯೂಷನ್ ಅಂದರೂ ಒಂದೇ, ಯೂನಿಕ್ ಸೊಲ್ಯೂಷನ್ ಅಂದ್ರೂ ಒಂದೇ. ದಿಸ್ ಕ್ವೆಶ್ಚನ್ ಇಸ್ ಆಲ್ರೆಡಿ ಬೀನ್ ಆಸ್ಕ್ಡ್ 2 times ಇನ್ ಮಾರ್ಚ್ ಆ್ಯಂಡ್ ಸೆಪ್ಟೆಂಬರ್ 2020. ಓಕೆನಾ? ಅರ್ಥ ಆಗ್ತಿದೆಯಾ? ಫೈನ್. ಸೊ ಲೆಟ್ಸ್ ಗೋ ಟು ದ 9th question. ಫೈನ್. ಅಗೇನ್, ಇಫ್ ದ ಲೈನ್ಸ್ ಡ್ರಾನ್ ಟು ದ ಲೀನಿಯರ್ ಈಕ್ವೇಷನ್ಸ್ ಆಫ್ ದ ಟೈಪ್, ಎರಡು ಈಕ್ವೇಷನ್ ಜನರಲ್ ಈಕ್ವೇಷನ್ ಇದೆ, ಆರ್ ಕೋಇನ್ಸಿಡೆಂಟ್ ಅಂತ ಹೇಳ್ತಾ ಇದ್ದೀನಿ, ಆನ್ ಈಚ್ ಅದರ್, then the correct relation is, okay, what is the correct relation for coincident lines? Okay, ಮೋಹನ, ಕಂಡೀಷನ್ ಏನಪ್ಪ? ಕೋಇನ್ಸಿಡೆಂಟ್ ಲೈನ್ಸ್ ಅಂದರೆ ವೆರಿ ಸಿಂಪಲ್, a1 by a2 will be equal to b1 by b2, that is equal to c1 by c2. ಕರೆಕ್ಟಾ? ಜೂನ್ 2019 ಕೇಳಿರುವಂಥ ಪ್ರಶ್ನೆ. ಸೊ ಈ ಆಪ್ಷನ್ ಯಾವುದರಲ್ಲಿದೆ ನೋಡಿ, ನೀಟಾಗಿ ನೋಡಬೇಕು. ಇಲ್ಲೂ ನಾಟ್ ಈಕ್ವಲ್, ಇಲ್ಲಿ ಒಂದರಲ್ಲಿ ನಾಟ್ ಈಕ್ವಲ್, ಇಲ್ಲಿ ಒಂದರಲ್ಲಿ ನಾಟ್ ಈಕ್ವಲ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. a1 by a2 is equal to b1 by b2, that is equal to c1 by c2. ತುಂಬ ಸಿಂಪಲ್ ಆಗಿರುತ್ತೆ. ಆ ಒಂದು 3 ಬೇಸಿಕ್ ಕಂಡೀಷನ್ಸ್ ಮೇಲೇ ಮೋಸ್ಟ್ ಆಫ್ ದ ಕ್ವೆಶ್ಚನ್ಸ್ ಈ ಚಾಪ್ಟ್ರಿಂದ ಕೇಳಿರೋದು. ಸರಿನಾ? ಫೈನ್. ಲೆಟ್ಸ್ ಗೋ ಟು ದ 10th question. ಇದು ಕೂಡ ತುಂಬ ಸಿಂಪಲ್ ಕ್ವೆಶ್ಚನು. ಇಫ್ ಅ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ರೆಪ್ರೆಸೆಂಟೆಡ್ ಬೈ ದ ಲೈನ್ಸ್ ಹ್ಯಾಸ್ ನೋ ಸೊಲ್ಯೂಷನ್ಸ್. ನೋ ಸೊಲ್ಯೂಷನ್ಸ್ ಅಂದರೆ ಏನು? ಇನ್ಕನ್ಸಿಸ್ಟೆಂಟ್. ನಾವು ಫಸ್ಟೇ ನೋಡಿದಿರಿ. ಇನ್ಕನ್ಸಿಸ್ಟೆಂಟ್ ಆಯಿತು ಅಂದರೆ ದೆನ್ ವಾಟ್ ಕೈಂಡ್ ಆಫ್ ಲೈನ್ಸ್ ಆರ್ ದೀಸ್? ಓಕೆ, ಸೊ ನೋ ಸೊಲ್ಯೂಷನ್ ಇಂಪ್ಲೈಸ್, ಸೊ ಯಾವ ಸೆಟ್ ಆಫ್ ಲೈನ್ಸ್ಗೆ ನೋ ಸೊಲ್ಯೂಷನ್ ಇರುತ್ತೆ? ವೆರಿ ಸಿಂಪಲ್, ಪ್ಯಾರಲಲ್ ಲೈನ್ಸ್. ಓಕೆ, ಕಂಡೀಷನ್ ಏನು ಕೇಳಿಲ್ಲ, ಯಾವ ಸೆಟ್ ಆಫ್ ಲೈನ್ಸ್ ಅಂತ ಕೇಳ್ತಾ ಇದ್ದೇನೆ. ವೆರಿ ಸಿಂಪಲ್, ನೋ ಸೊಲ್ಯೂಷನ್ಸ್ ಇಲ್ಲ ಅಂದರೆ ಪ್ಯಾರಲಲ್ ಲೈನ್ಸು. ರೈಟ್ ಆಪ್ಷನ್ ಇಸ್ ಆಪ್ಷನ್ ಬಿ. ಓಕೆ, ಸೊ ದಿಸ್ ಕ್ವೆಶ್ಚನ್ ವಾಸ್ ಆಸ್ಕ್ಡ್ ಇನ್ ಜೂನ್ 2019. ನೋಡಿ, ಈ ಚಾಪ್ಟ್ರಿಂದ ನೀವು ಆರಾಮಾಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ನ ಸಾಲ್ವ್ ಮಾಡ್ಕೊಬಿಡ್ಬೋದು. ಸರಿನಾ? ಫೈನ್. ಲೆಟ್ಸ್ ಗೋ ಟು ದ ಕ್ವೆಶ್ಚನ್ ನಂಬರ್ 11. ಕ್ವೆಶ್ಚನ್ ನಂಬರ್ 11, ದರ್ ಲೈನ್ಸ್ ರೆಪ್ರೆಸೆಂಟೆಡ್ ಬೈ 2 ಲೈನ್ಸ್ ಕೊಟ್ಟಿದ್ದಾನೆ. ಕಂಡೀಷನ್ ಚೆಕ್ ಮಾಡಿಬಿಡೋಣ. a1 by a2, ಸೊ 2 divided by 4 is equal to 3 divided by 6, that is equal to c1, that is minus 9 divided by minus 18. Okay, this will imply 2 by 4 ಅಂದರೆ ಏನು? 1 by 2. Again 3 by 6 also 1 by 2, that is also 1 by 2. Therefore condition ಏನು ಬಂತು? Condition is a1 by a2 is equal to b1 by b2 is equal to c1 by c2. Therefore ಈ ಕಂಡೀಷನ್ ಯಾವುದಕ್ಕೆ ಬರೋದು? ದಿಸ್ ವಿಲ್ ಇಂಪ್ಲೈ ಫಾರ್ ಕೋಇನ್ಸಿಡೆಂಟ್ ಲೈನ್ಸ್. ಕರೆಕ್ಟ್ ತಾನೆ? ಸೊ ಕೋಇನ್ಸಿಡೆಂಟ್ ಲೈನ್ಸ್ ಕಂಡೀಷನ್ ಬರುತ್ತೆ. ಮಾರ್ಚ್ 2019 ಕೇಳುವಂಥ ಪ್ರಶ್ನೆ. ರೈಟ್ ಆಪ್ಷನ್ ಇಸ್ ಆಪ್ಷನ್ ಸಿ, ಕೋಇನ್ಸಿಡೆಂಟ್ ಲೈನ್ಸ್. ಸರಿನಾ? ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇದು CBSE 2020 ವರ್ಷದಲ್ಲಿ ಕೇಳಿರುವಂಥ ಕ್ವೆಶ್ಚನ್ನು. ರೈಟ್ ದ ವ್ಯಾಲ್ಯೂ ಆಫ್ ಕೆ ಫಾರ್ ವಿಚ್ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್, ಎರಡು ಈಕ್ವೇಷನ್ ಕೊಟ್ಟಿದ್ದಾನೆ. x + y = 4, 2x + ky = 3 ಹ್ಯಾಸ್ ನೋ ಸೊಲ್ಯೂಷನ್. ಗೊತ್ತಾಗ್ತಿದೆಯಾ? ನೋ ಸೊಲ್ಯೂಷನ್ ಅಂದರೆ ಏನಪ್ಪ? ಎಸ್ ಪ್ರಮೋದ್, ನೋ ಸೊಲ್ಯೂಷನ್ ಅಂದರೆ ಏನು? ದ ಲೈನ್ಸ್ ಆರ್ ಪ್ಯಾರಲಲ್. ಕರೆಕ್ಟ್ ತಾನೆ? ಸೊ ಪ್ಯಾರಲಲ್ಗೆ ಕಂಡೀಷನ್ ಏನು? ನೆನಪಿದೆ ತಾನೆ? a1 by a2 will be equal to b1 by b2, but it will never be equal to c1 by c2. ಓಕೆನಾ? ಸೊ ಈ ಕಂಡೀಷನ್ನ ಯೂಸ್ ಮಾಡೋಣ. ದೇರ್ ಫಾರ್ a1 by a2 ಅಂದರೆ 1 divided by
2, this is equal to again 1 divided by k, okay, that is equal to ಈ ಕಡೆ ತಗೊಬಂದೆ -4 divided by -3. ಓಕೆ, ನಮಗೆ ಈ ಕಂಡೀಷನ್ ಬೇಡ. ಓಕೆ, ಐ ವಿಲ್ ಜಸ್ಟ್ ಟೇಕ್ ಫಸ್ಟ್ ಟು ಕಂಡೀಷನ್. ಸೊ ಇದು ನಮಗೆ ಬೇಡ. ಲೆಟ್ ಮಿ ಕನ್ಸಿಡರ್ ದಿಸ್. ದೇರ್ ಫಾರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 into k is equal to 1 into 2. Therefore 1 into k ಏನಪ್ಪ, k 1 into 2 is 2. Therefore the right answer is, for write the value of k for which the ಈ ಒಂದೆರಡು ಸೆಟ್ ಆಫ್ ಈಕ್ವೇಷನ್ ಸೊಲ್ಯೂಷನ್ ಬರಬಾರ್ದು ಅಂತಂದರೆ ಪ್ಯಾರಲಲ್ ಲೈನ್ಸ್ ಆಗಿರಬೇಕು. ಅದು ಕಂಡೀಷನು k ಶುಡ್ ಬಿ ಈಕ್ವಲ್ ಟು 2. ಸೊ k ಈಕ್ವಲ್ ಟು 2 ಇದ್ದರೆ ಕಂಡೀಷನ್ ಇಲ್ಲಿ ನೀವು ಬೇಕಾದ್ರೆ ನೋಡ್ಬೋದು, C1/C2 is also not equal. This is actually not equal to C1/C2. -4/-3 ಆಗೋದಿಲ್ಲ. ಸೊ ದಟ್ ಮೀನ್ಸ್ k ವ್ಯಾಲ್ಯೂ 2 ಆದರೆ ಈ ಸೆಟ್ ಆಫ್ ಈಕ್ವೇಷನ್ಸು ಪ್ಯಾರಲಲ್ ಆಗುತ್ತೆ. ಸೊ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಡಿ, k ವ್ಯಾಲ್ಯೂ ಈಸ್ ಈಕ್ವಲ್ ಟು 2. ಸ್ವಲ್ಪ ನೀಟಾಗಿ ನೋಡಬೇಕು. ಇಲ್ಲಿ -2 ಇದೆ, ನಾಟ್ ಈಕ್ವಲ್ ಟು 2 ಇದೆ, ಈಕ್ವಲ್ ಟು 2 ಇದೆ, 3 ಇದೆ. ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ. ಗೊತ್ತಾಗ್ತಿದ್ದಿಲ್ಲ? ತುಂಬ ಸಿಂಪಲ್ ಚಾಪ್ಟರ್ ಇದು. 1 ಮಾರ್ಕ್ ಕ್ವೆಶನ್ಸ್ ಆರಾಮಾಗಿ ಸಾಲ್ವ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವೆಶನ್ ಇಸ್, ವಿಚ್ ಅಮಂಗ್ ದ ಫಾಲೋವಿಂಗ್ ಮೆಥಡ್ಸ್ ಇಸ್ ನಾಟ್ ದಿ ಆಲ್ಜಿಬ್ರೈಕ್ ಮೆಥಡ್ ಆಫ್ ಸಾಲ್ವಿಂಗ್ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್? ನಾವು ತುಂಬ ಮೆಥಡ್ ಸಾಲ್ವ್ ಮಾಡ್ತೀವಿ. ಸಬ್ಸ್ಟಿಟ್ಯೂಷನ್ ಮೆಥಡ್ ಇದೆ, ಎಲಿಮಿನೇಷನ್ ಇದೆ, ಗ್ರಾಫಿಕಲ್ ಮೆಥಡ್ ಆ್ಯಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಇದೆ. ಇದರಲ್ಲಿ ಯಾವುದು ಆಲ್ಜಿಬ್ರೈಕ್ ಮೆಥಡ್ ಅಲ್ಲ? ನಮ್ಗೆ ಆಲ್ರೆಡಿ ಗೊತ್ತು, ಸಬ್ಸ್ಟಿಟ್ಯೂಷನ್, ಎಲಿಮಿನೇಷನ್ ಮತ್ತು ಕ್ರಾಸ್ ಮಲ್ಟಿಪ್ಲೈ ಈ ಮೂರೂ ಆಲ್ಜಿಬ್ರೈಕ್ ಮೆಥಡ್ ಬರುತ್ತೆ. ಗ್ರಾಫಿಕಲ್ ಮೆಥಡ್ ಇಸ್ ನಾಟ್ ಆಲ್ಜಿಬ್ರೈಕ್. ಯಾಕಂದರೆ ಈ ಒಂದು ಗ್ರಾಫಿಕಲ್ ಮೆಥಡನ್ನು ನಾವು ಗ್ರಾಫ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀವಿ. ಸೊ ದಟ್ ಈಸ್ ದ ರೀಸನ್ ಗ್ರಾಫಿಕಲ್ ಮೆಥಡ್ ಇಸ್ ನಾಟ್ ದಿ ಆಲ್ಜಿಬ್ರೈಕ್ ಮೆಥಡ್ ಆಫ್ ಸಾಲ್ವಿಂಗ್ ದಿ ಸೈಮಲ್ಟೇನಿಯಸ್ ಈಕ್ವೇಷನ್ಸ್. ಓಕೆ, ಇದು ನ್ಯೂಲಿ ಫ್ರೇಮ್ಡ್ ಕ್ವೆಶ್ಚನ್ನು. ಇನ್ ಕೇಸ್ ಕೇಳಿದ್ರೆ ನೀವು ನೆನ್ಪಿಟ್ಕೊಳ್ಳಿ. ಸರಿ ಆಯಿತಾ? ಓಕೆ, ಲೆಟ್ಸ್ ಗೋ ಟು ದ ಕ್ವೆಶ್ಚನ್ ನಂಬರ್ 14. ಸೊ ಕ್ವೆಶ್ಚನ್ ನಂಬರ್ 11 ಹೋಗೋಣ. ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಕೆ ದ ಫಾಲೋವಿಂಗ್ ಸೆಟ್ ಆಫ್ ಈಕ್ವೇಷನ್ಸ್, 2 ಈಕ್ವೇಷನ್ಸ್ ಕೊಟ್ಟಿದ್ದಾನೆ, ರೆಪ್ರೆಸೆಂಟ್ ಪ್ಯಾರಲಲ್ ಲೈನ್ಸ್. ಮತ್ತೆ ಅದೇ ಕಂಡೀಷನ್. ಸೊ ಪ್ಯಾರಲಲ್ ಲೈನ್ಸ್ ಅಂದರೆ ಏನು ಕಂಡೀಷನ್ನು? ಸೊ ರಿಕ್ವೈರ್ಡ್ ಕಂಡೀಷನ್ ಇಸ್, ನೆನಪಿದೆಯಲ್ವಾ, A1/A2 will be equal to B1/B2, but it will never be equal to C1/C2. ಕರೆಕ್ಟ್ ತಾನೆ? ದಿಸ್ ಈಸ್ ಫಾರ್ ಪ್ಯಾರಲಲ್ ಲೈನ್ಸ್. ದೇರ್ ಫಾರ್ ಕೆ ವ್ಯಾಲ್ಯೂ ಕಂಡಿಡಿಯೋಣ. ಇಲ್ಲಿ A1 k ಇದೆ, ಕೋಎಫಿಷಿಯಂಟ್ ಆಫ್ x. ಸೊ k ಡಿವೈಡೆಡ್ ಬೈ 4, ದಟ್ ಈಸ್ ಈಕ್ವಲ್ ಟು -3 ಡಿವೈಡೆಡ್ ಬೈ -6. ದಟ್ ಈಸ್ ಆ್ಯಕ್ಚುಲಿ ಯುವರ್ ನಾಟ್ ಈಕ್ವಲ್ ಟು 6 ಡಿವೈಡೆಡ್ ಬೈ 15. ಡೆಫಿನೆಟ್ಲಿ ನಾಟ್ ಆಗೋದಿಲ್ಲ, ಈಕ್ವಲ್ ಆಗೋದಿಲ್ಲ. ದೇರ್ ಫಾರ್ k ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು, ಮಲ್ಟಿಪ್ಲೈ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 3 1s 3 2s. ಓಕೆ, ದೇರ್ ಫೋರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ, k ಈಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 2. 4/2 ಇಸ್ 2. ಸೊ ದ ರೈಟ್ ಆನ್ಸರ್ ಏನು? k ಈಸ್ ಈಕ್ವಲ್ ಟು 2. ಸೊ ಆಪ್ಷನ್ ಎಲ್ಲಿದೆ? ಆಪ್ಷನ್ ಡಿಯಲ್ಲಿ k ಈಸ್ ಈಕ್ವಲ್ 2 ಆನ್ಸರ್ ಇದೆ. ಸೊ ದಟ್ ವಿಲ್ ಬಿ ದ ರೈಟ್ ಆನ್ಸರ್. ಸರಿನಾ? ಗೊತ್ತಾಗ್ತಿದೆಯಲ್ವಾ ರಮೇಶ್? ಗೊತ್ತಾಗ್ತಿದೆ ತಾನೇ? ಫೈನ್. ಸೊ ಸಿಂಪಲ್ ಕ್ವೆಶ್ಚನ್ನು ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶ್ಚನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನು ಹೇಳುತ್ತೆ? ಸಿಮಿಲರ್ ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಕೆ ದ ಫಾಲೋವಿಂಗ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್, 2 ಈಕ್ವೇಷನ್ ಕೊಟ್ಟಿದ್ದಾನೆ, ಹ್ಯಾಸ್ ಯೂನಿಕ್ ಸೊಲ್ಯೂಷನ್. ಏನಪ್ಪ ಕಂಡೀಷನ್ ಯೂನಿಕ್ ಸೊಲ್ಯೂಷನ್ಗೆ? ಯೂನಿಕ್ ಸೊಲ್ಯೂಷನ್ ಅಂದರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ, ಕರೆಕ್ಟ್ ತಾನೆ? ಸೊ ಅದರ ಕಂಡೀಷನ್ ಏನು? ಪ್ಲೀಸ್ ನೋಟ್ ಇಟ್ ಡೌನ್. ದ ಕಂಡೀಷನ್ ಫಾರ್ ಯೂನಿಕ್ ಸೊಲ್ಯೂಷನ್ ಇಸ್, ಸೊ A1/A2. A1/A2 will not be equal to B1/B2. ಸರಿನಾ? ಪ್ಲೀಸ್ ಇದನ್ನು ನೋಟ್ ಮಾಡ್ಕೊಳ್ಳಿ. ದೇರ್ ಫಾರ್ ಕಂಡೀಷನ್ A1/A2 ನಾಟ್ ಈಕ್ವಲ್ ಟು B1/B2ಗೆ ಯೂಸ್ ಮಾಡೋಣ. ದೇರ್ ಫಾರ್ ಏನು ಸಿಗುತ್ತೆ? 9 ಡಿವೈಡೆಡ್ ಬೈ 9. A1/A2 ದಿಸ್ ಈಸ್ ನಾಟ್ ಈಕ್ವಲ್ ಟು B1. B1 ಇಲ್ಲಿ k ಡಿವೈಡೆಡ್ ಬೈ -4 ಸಿಗುತ್ತೆ. ಓಕೆ, ದೇರ್ ಫಾರ್ 9/9 ಏನಪ್ಪ? 1. ಸೊ 1 ನಾಟ್ ಈಕ್ವಲ್ ಟು k ಡಿವೈಡೆಡ್ -4 ಆದರೆ, ದೇರ್ ಫಾರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರಿ, k ವಿಲ್ ನೆವರ್ ಬಿ ಈಕ್ವಲ್ ಟು ಆರ್ ನಾಟ್ ಈಕ್ವಲ್ ಟು -4. ಸೊ ರೈಟ್ ಆಪ್ಷನ್ ಇಸ್ k ನಾಟ್ ಈಕ್ವಲ್ ಟು -4. ಆಪ್ಷನ್ ಸಿ ಎಲ್ಲಿದೆ ಟಿಕ್ ಮಾಡಿ. ನಿಮಗೆ ಯೂಶ್ವಲಿ OMR ಶೀಟು ಮಲ್ಟಿಪಲ್ ಚಾಯ್ಸ್ ಕೊಡೋದಾದರೆ OMR ಶೀಟ್ನ ಒಂದು ಹೇಗಿರುತ್ತೆ ಅನ್ನೋ ಒಂದು ಐಡಿಯಾ ನಾನು ಮುಂದಿನ ವೀಡಿಯೋಗಳಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಇಲ್ಲಿ ನಿಮಗೆ
ಟಿಕ್ಕಿಂಗ್ ಇರೋದಿಲ್ಲ, ಶೇಡಿಂಗ್ ಇರುತ್ತೆ ಒ ಎಮ್ ಆರ್ ಪೇಪರನ್ನು. ಓಕೆನಾ? ಫೈನ್, ವಿ ಕ್ಯಾನ್ ಸಿ ದಟ್ ಲೇಟರ್. ಫೈನ್. ಸೊ ಒನ್ ಲಾಸ್ಟ್ ಕ್ವೆಶ್ಚನ್ ಸ್ಟೂಡೆಂಟ್ಸ್ ಈ ಒಂದು ಸೆಷನ್ಗೆ. ಇಫ್ 12x plus 17y is equal to 53, 17x plus 12y is equal to 63, then the value of x and y is. ಓಕೆ, ನೋಡೋಕ್ಕೆ ಸರ್ ತುಂಬ ಲೆಂತಿ ಆಗುತ್ತಲ್ವಾ ಅಂತ ಅನ್ಬೋದು. ಆ್ಯಕ್ಚುಲಿ ಸಿಂಪಲ್ ಇರುತ್ತೆ. ಲೆಟ್ ಮೀ ಆ್ಯಡ್ ಬೋತ್ ದ ಈಕ್ವೇಷನ್ಸ್. ಸೊ ಎರಡೂ ಆ್ಯಡ್ ಮಾಡಿದ್ರೆ 12x plus 17x ಎಷ್ಟಪ್ಪ? 12 plus 17 ಏನಾಗುತ್ತೆ? 29x, ಕರೆಕ್ಟಾ? ಪ್ಲಸ್ ಅಗೇನ್ 12y plus 17y is 29y. ಬೇಕಿದ್ರೆ ಈಕ್ವೇಷನ್ ಬರೆದಿಟ್ಕೊಳ್ಳೋಣ. ಸೊ ಕೊಟ್ಟಿರೋ ಈಕ್ವೇಷನ್ 1 ಅಂತ ಮತ್ತು ಈಕ್ವೇಷನ್ 2 ಅಂತ ತೊಗೊಳ್ತೀನಿ. ಆ್ಯಂಡ್ ಐ ಆಮ್ ಟೇಕಿಂಗ್ 1 plus 2. ಗೊತ್ತಾಗ್ತಿದೆಯಾ? ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಮಾಡಿದ್ರೆ 29x ಪ್ಲಸ್ 29y ಇಸ್ ಈಕ್ವಲ್ ಟು 53 ಪ್ಲಸ್ 63. ಆ್ಯಡ್ ಮಾಡಿ 3 ಪ್ಲಸ್ 3 6, 6 ಪ್ಲಸ್ 5 11, ಸೊ 116. ಓಕೆ, ನಾವು ಇದನ್ನು ಡಿವೈಡ್ ಬೈ 29 ಮಾಡೋಣ. ಏನು ಬರುತ್ತೆ ನೋಡಿ, 29 ಡಿವೈಡ್ ಮಾಡಿದ್ರೆ ಇಲ್ಲಿ ಎಕ್ಸ್ ಸಿಗುತ್ತೆ, ಇದು 29ಇಂದ ಡಿವೈಡ್ ಮಾಡಿದ್ರೆ ವೈ ಸಿಗುತ್ತೆ. ದಿಸ್ ಈಸ್ ಈಕ್ವಲ್ ಟು 116 ಡಿವೈಡೆಡ್ ಬೈ 29. ನೀವು ಬೇಕಾದ್ರೆ ಡಿವೈಡ್ ಮಾಡಿ ನೋಡಿ. ದೇರ್ ಫಾರ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 29 4s is 116, ಬಿಕಾಸ್ 30 4s ವಿಲ್ ಬಿ 120. ಎಕ್ಸ್ ಪ್ಲಸ್ 4 ಈಸ್ ಈಕ್ವಲ್ ಟು ವೈ. ನೋಡಿ, ಜಸ್ಟ್ ಆ್ಯಡ್ ಮಾಡಿ ಡಿವೈಡ್ ಮಾಡೋದ್ರಿಂದ ಸೊಲ್ಯೂಷನ್ ಸಿಗುತ್ತೆ. ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಇಸ್ 4 ಆ್ಯಂಡ್ 4 ಆಪ್ಷನ್ ಇರೋದು ಆಪ್ಷನ್ ಎ ಅಲ್ಲಿ. ಓಕೆ, ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಎ. ಗೊತ್ತಾಯ್ತಾ? ಸಿದ್ಧಾ, ಗೊತ್ತಾಯ್ತೇನಲ್ಲ? ಫೈನ್. ಓಕೆ ಸ್ಟೂಡೆಂಟ್ಸ್, ನಾವು ಈ ಸೆಷನಲ್ಲಿ ನನ್ನ ಕಡೆಯಿಂದ ಸಾಲ್ವ್ ಮಾಡುವಂತಹ ಕ್ವೆಶ್ಚನ್ಸ್ ಇಷ್ಟೇ. ಇಷ್ಟು ಕ್ವೆಶ್ಚನ್ಸ್ ನೀವು ಸಾಲ್ವ್ ಮಾಡೋದಾದರೆ ಸಿಮಿಲರ್ ಕ್ವೆಶ್ಚನ್ಸ್ ಎಕ್ಸಾಮಲ್ಲಿ ಯಾವ್ದು ಕೊಟ್ಟರು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬೋನಸ್ ಇದೆ ಈ ವಿಡಿಯೋದಲ್ಲಿ ನಿಮಗೆ. ಏನಂತಂದರೆ ಐ ವಿಲ್ ಗಿವ್ ಯು 10 ಕ್ವೆಶ್ಚನ್ಸ್, ಸಿಮಿಲರ್ ಕ್ವೆಶ್ಚನ್ಸ್ ಆ್ಯಸ್ ಅ ಅಸೈನ್ಮೆಂಟ್. ಸರಿನಾ? ರೆಡಿ ಇದ್ದೀರಾ? ಸೊ ಇದು ಕ್ವೆಶ್ಚನ್ ನಂಬರ್ 1 2 3 4 5. ಈ ಶೀಟಲ್ಲಿ 5 ಕ್ವೆಶ್ಚನ್ಸ್ ಇದೆ. ಸೇಮ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್, ಸಿಮಿಲರ್ ಕ್ವೆಶ್ಚನ್ಸ್ ಇದೆ. ಸ್ವಲ್ಪ ವರ್ಕ್ ಮಾಡುವಂಥ ಪ್ರಶ್ನೆಗಳು ಕೂಡ ಇದೆ. ವಾಟ್ ಯು ಹ್ಯಾವ್ ಟು ಡೂ ಇಟ್ ಈಸ್ ಯು ಹ್ಯಾವ್ ಟು ಸಾಲ್ವ್ ದಿಸ್. ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಕ್ವೆಶ್ಚನ್ಸ್ನ ನೀವೇ ಬರ್ಕೊಂಡು ಇದಕ್ಕೆ ಸೊಲ್ಯೂಷನ್ಸು ನೀವೇ ಕಂಡುಹಿಡೀರಿ. ಅರ್ಥವಾಗ್ತಿದೆಯಾ? ಸೊ ಇಲ್ಲಿ ನಮಗೆ 5 ಕ್ವೆಶ್ಚನ್ಸ್ ಇದೆ, 1 2 3 4 5. ಓಕೆ, ಸ್ಕ್ರೀನ್ಶಾಟ್ ಅಥವಾ ವೀಡಿಯೋನ ಪಾಸ್ ಮಾಡಿ ಕ್ವೆಶ್ಚನ್ನ ಬರ್ಕೊಡಿ, ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಕ್ವೆಶ್ಚನ್ನ ಮತ್ತೆ ಆಮೇಲೆ ಬರ್ಕೊಂಡು ಸಾಲ್ವ್ ಮಾಡಿ. ಓಕೆನಾ? ಆ್ಯಂಡ್ ಹಿಯರ್ ಯು ಹ್ಯಾವ್ ಕ್ವೆಶ್ಚನ್ ನಂಬರ್ 6 to 10, 6 7 8 9 10. ಈ 5 ಪ್ರಶ್ನೆಗಳು ಈ ಪೇಪರಲ್ಲಿದೆ. ಓಕೆ, ಈವನ್ ದಿಸ್ ವಿಡಿಯೋ ಪಾಸ್ ಮಾಡಿ 5 ಪ್ರಶ್ನೆಗಳು ಬರ್ಕೊಂಡು ಸೊಲ್ಯೂಷನ್ನ ನೀವೇ ಟ್ರೈ ಮಾಡಿ. ಸರಿನಾ? ಗೊತ್ತಾಗ್ತಿದೆಯಲ್ಲ? ಓಕೆ, ಒಂದು ಸರ್ಪ್ರೈಸ್ ಏನು ಅಂದರೆ ಡಿಯರ್ ಸ್ಟೂಡೆಂಟ್ಸ್, ಈ 10 ಅಸೈನ್ಮೆಂಟ್ ಕ್ವೆಶ್ಚನ್ಸ್ಗೆ ಕೀ ಆನ್ಸರ್ಸ್ ನಾನು ಆಲ್ರೆಡಿ ನಿಮಗೆ ಕೊಟ್ಟಿದ್ದೀನಿ. ಅರ್ಥವಾಗ್ತಿದೆಯಾ? ಸೊ ನೀವು ಸಾಲ್ವ್ ಮಾಡಿ ಆನ್ಸರ್ಸ್ನ ನೀವು ಚೆಕ್ ಮಾಡ್ಕೋಬೋದು. ಗೊತ್ತಾಯ್ತಾ? ಇಸ್ ಇಟ್ ಕ್ಲಿಯರ್? ಫೈನ್. ಸೊ ಓಕೆ ಸ್ಟೂಡೆಂಟ್ಸ್, ನಾವು ಸೆಷನ್ನ ವೈಂಡ್ ಅಪ್ ಮಾಡೋ ಟೈಮ್ ಬಂದಿದೆ. ಈ ಒಂದು ಸೆಷನ್ನಲ್ಲಿ ನಾವು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಚಾಪ್ಟರಲ್ಲಿ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ನ ನೋಡಿದ್ದೀವಿ. ಇದರಲ್ಲಿ ತುಂಬ ವೆರೈಟಿ ಆಫ್ ಕ್ವೆಶ್ಚನ್ಸ್ ಇರೋದಿಲ್ಲ, ಆರಾಮಾಗಿ ನೀವು ಸಾಲ್ವ್ ಮಾಡ್ಕೊಬೋದು. ಸರಿನಾ? ಫೈನ್ ಸ್ಟೂಡೆಂಟ್ಸ್. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹೇಳಿ, ಅವ್ರಿಗೂ ಇದು ಉಪಯೋಗ ಆಗುತ್ತೆ. ಸೊ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಅಂದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ದ ನೋಟಿಫಿಕೇಷನ್ಸ್ ಆಫ್ ಅಡಿಷ್ನಲ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋಸ್. ಓಕೆ ಫೈನ್ ಸ್ಟೂಡೆಂಟ್ಸ್. ಸೊ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ನೀವು ನಿಮ್ಮ ಕಮೆಂಟ್ಸ್ನ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಅಥವಾ ನಿಮಗೆ ನೆಕ್ಸ್ಟ್ ಯಾವ ಚಾಪ್ಟರ್ ಬೇಕು ಅಂತ ಕೂಡ ನೀವು ರಿಕ್ವೆಸ್ಟ್ ಮಾಡೋದಾದರೆ ಐ ವಿಲ್ ಟ್ರೈ ಟು ಡೂ ದ ವಿಡಿಯೋ ಫಾರ್ ಯುವರ್ ಬೆನಿಫಿಟ್ಸ್. ಸರಿನಾ ಪ್ರೀತಿಯ ವಿದ್ಯಾರ್ಥಿಗಳೇ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಾಧ್ಯವಾದರೆ ವಿ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಬೇರೆ ಚಾಪ್ಟ್ರಲ್ಲಿ ನೋಡೋಣ. ಅಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡಬೇಡಿ, ಗಾಬರಿ ಕೂಡ ಪಡೋಕ್ಕೆ ಹೋಗಬೇಡಿ. ನೀಟಾಗಿ ಚಾಪ್ಟರ್ ವೈಸ್ ಚಾಪ್ಟರ್ ಕಾಂಟೆಂಟನ್ನು ತಿಳ್ಕೊಂಡು ಕ್ವೆಶ್ಚನ್ಸ್ನ ಸಾಲ್ವ್ ಮಾಡಿ. ಫೈನ್. ಸೊ ವಿಲ್ ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ಸೆಷನ್. ಅಂಟಿಲ್ ದೆನ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಗಾಡ್ ಬ್ಲೆಸ್ ಯು ಆಲ್. ಬಾಯ್.